ಒಂದೇ ಜಾತಿ ಒಂದೇ ಮತ ಒಬ್ಬನೇ ದೇವರು ಎನ್ನುವಂತಹ ತತ್ವವನ್ನ ಜಗತ್ತಿಗೆ ಸಾರುವಂತಹ ಪ್ರಕ್ರಿಯೆಗಳು ಯಾವ ರೀತಿ ಇರುತ್ತೆ, ಹಾಗೆ ಇವತ್ತಿಗೂ ಕೂಡ ನಡೆಯುತ್ತಿರುವಂತಹ ಒಂದಷ್ಟು ಅಸ್ಪೃಶ್ಯತೆಯ ವಿಚಾರಗಳನ್ನ ಹೊಡೆದಾಡಿಸುವುದು ಹೇಗೆ ಅನ್ನುವಂತಹ ವಿಚಾರದ ನೆಲೆಗಟ್ಟಿನಲ್ಲಿ ಸರ್ ಹಲವಾರು ಮಾತುಗಳನ್ನ ನಮ್ಮ ಮುಂದೆ ಪ್ರಸ್ತುತಪಡಿಸಿರುವಂತದ್ದು. ಅವರು ಹೇಳಿರೋ ಮಾತಿನಂತೆ, ಗುರು ಗಾಂಧಿ ತತ್ವದಂತೆ ನಾವೆಲ್ಲರೂ ಯಾವತ್ತಿಗೂ ಒಂದೇ ಜಾತಿ ಒಂದೇ ಮತ ಒಬ್ಬನೇ ದೇವರು ಎಂಬ ತತ್ವದ ನೆಲೆಯಲ್ಲಿ ಜೀವಿಸೋಣ ಅನ್ನುವ ವಿಚಾರವನ್ನ ತಮ್ಮ ಮುಂದೆ ಇಡ್ತಾ ಸರ್ ಅವರ ಮಾತುಗಳಿಗೆ ಶಿರಸ ಪ್ರಣಾಮಗಳನ್ನ ಸಲ್ಲಿಸ್ತಾ, ಬಂಧುಗಳೇ, ಆಗ್ಲೇ ಸಚ್ಚಿದಾನಂದ ಗುರುವರ್ಯರ ಮಾತುಗಳನ್ನ ನಾವು ಕೇಳಿದ್ವಿ, ಆಶೀರ್ವಚನದ ನುಡಿಗಳನ್ನ ನಾವೆಲ್ಲರೂ ಪಡ್ಕೊಂಡ್ವಿ. ಇದೀಗ ವೇದಿಕೆ ಮೇಲೆ ಅವರಿಗೆ ಶಿರಸ ಪ್ರಣಾಮವನ್ನ ಸಲ್ಲಿಸಿ ಸನ್ಮಾನವನ್ನ ಮಡಿಲಿಗರ್ಪಿಸುವಂತಹ ಸವಿ ಹೊತ್ತು ಈ ಕಾರ್ಯಕ್ರಮವನ್ನ ವೇಣುಗೋಪಾಲ್ ಸರ್ ಸಹಿತ ನಮ್ಮ ಮುಖಂಡರು ನಡೆಸಿಕೊಡ್ಬೇಕು ಅನ್ನುವಂತಹ ವಿನಂತಿಯ ಜೊತೆಗೆ ಬ್ರಹ್ಮಶ್ರೀ ಸಚ್ಚಿದಾನಂದ ಸ್ವಾಮಿಗಳು, ಪೀಠಾಧಿಪತಿ ಶಿವಗಿರಿ ಮಠ, ಕೊಟ್ಟಾಯಂನ ಉಂಡಕ್ಕಾಯಿಯಲ್ಲಿ ಜನಿಸಿರುವ ಗುರುಗಳು ಧರ್ಮ ಪ್ರಚಾರದಲ್ಲಿ ತಮ್ಮನ್ನ ತಾವು ನಿರಂತರವಾಗಿ ತೊಡಗಿಸಿಕೊಂಡವರು. ಪ್ರಸ್ತುತ ಯತಿ ಪರಂಪರೆಯಲ್ಲಿ ಧರ್ಮ ಪ್ರಚಾರದಲ್ಲಿ ವಿಶ್ರಾಂತಿಯನ್ನ ಪಡೆಯದೆ ತೊಡಗಿಸಿಕೊಂಡವರಲ್ಲಿ ಇವರೇ ಮೊದಲಿಗರು. ಬ್ರಹ್ಮಶ್ರೀ ನಾರಾಯಣ ಗುರುಗಳ ಬಗ್ಗೆ ವಿಚಾರಧಾರೆಯನ್ನ ಎಲ್ರಿಗೂ ತಿಳಿ ಹೇಳೋದಂದ್ರೆ ಬಲು ಇಷ್ಟವೆನ್ನುವ ಗುರುಗಳು ತನ್ನ ಆರೋಗ್ಯದ ಬಗ್ಗೆ ಕೂಡ ಗಮನವನ್ನ ನೀಡದೆ ದಿವ್ಯ ಪ್ರಮೋದನ ಧ್ಯಾನದ ಮೂಲಕ ಎಲ್ಲರಲ್ಲೂ ಧರ್ಮ ಸಂದೇಶವನ್ನ ನೀಡ್ತಾ ಇದ್ದಾರೆ. ಆಸ್ಟ್ರೇಲಿಯಾದ ಪಾರ್ಲಿಮೆಂಟ್ ಸಮ್ಮೇಳನದಲ್ಲಿ ಇತ್ತೀಚೆಗೆ ಪೋಪ್ ಜಾನ್ ಅವರ ನೇತೃತ್ವದಲ್ಲಿ ವ್ಯಾಟಿಕನ್ ಸಿಟಿಯಲ್ಲಿ ನಡೆದ ಸಮ್ಮೇಳನದಲ್ಲಿ ಪ್ರವಚನದ ಮೂಲಕ ಧರ್ಮ ಜಾಗೃತಿ ಮೂಡಿಸಿರುವುದು ಪ್ರಸ್ತುತ ನಿದರ್ಶನವಾದರೆ, ವಿಶ್ವದೆಲ್ಲೆಡೆ ಸಂಚರಿಸಿದ ಹೆಗ್ಗಳಿಕೆ ನಮ್ಮ ಗುರುಗಳದ್ದು. ಆತ್ಮೀಯತೆಯಿಂದ ಆಧ್ಯಾತ್ಮಿಕತೆಯ ಸಂದೇಶದ ಮೂಲಕ ಮಲಗಿರುವವರನ್ನ ಎಚ್ಚರಿಸಿ ಧರ್ಮ ಪರಿಪಾಲನೆಗಾಗಿ ಜಾಗೃತಿ ಮೂಡಿಸ್ತಾ ಇರೋ ನಮ್ಮ ಗುರುಗಳಿಗೆ ಶಿರಸ ಪ್ರಣಾಮಗಳು. ಧನ್ಯವಾದಗಳು. ಈ ಸನ್ಮಾನದ ಗೌರವಾರ್ಪಣೆಯ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟ ಸರ್ವರಿಗೂ ಧನ್ಯವಾದಗಳನ್ನ ಹೇಳ್ತಾ, ಆತ್ಮೀಯರೇ, ಶ್ರೀ ಶ್ರೀ ಶುಭಾಂಗಾನಂದ ಸ್ವಾಮೀಜಿ, ಕಾರ್ಯದರ್ಶಿಗಳು, ಶಿವಗಿರಿ ಮಠ, ಕೋಳಿಕಾಡ್ ಎಂದು ಕರೆಯಲ್ಪಡುವಂತಹ ಕ್ಯಾಲಿಕಟ್ನಲ್ಲಿ ಜನಿಸಿರುವ ಶ್ರೀಗಳು ತಮ್ಮ ಎಳವೆಯಲ್ಲಿಯೇ ಭಕ್ತಿಯ ಲೋಕಕ್ಕೆ ಪಾದಾರ್ಪಣೆಯನ್ನ ಗೈದವರು. ഇവിടെ ഒത്തുചേർന്ന എല്ലാവർക്കും സന്ദേശം നൽകാനായി ഞാൻ ഗുരുവിനെ വേദിക്കലേക്ക് സ്വാഗതം ചെയ്യൂ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.